ಹಾಯ್ ಹಲೋ ಆಸ್ಪಿರೆಂಟ್ಸ್ ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್. ಹಾಗೆ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ, ಆಲ್ಮೋಸ್ಟ್ ತುಂಬ ಕಮೆಂಟ್ಸ್ಗಳಲ್ಲಿ ಕೇಳ್ತಾ ಇದ್ದಂಥ ಪ್ರಶ್ನೆ ಏನು ಅಂತಂದರೆ PDO ರಿಸಲ್ಟ್ ಬಗ್ಗೆ. ಕಾರಣ ಈಗ ಆಲ್ರೆಡಿ ಪರೀಕ್ಷೆ ಮುಗಿದು 3-4 ತಿಂಗಳು ಕಳೆಯೋದಕ್ಕೆ ಬಂತು, ಇನ್ನೂ ಕೂಡ ಯಾವುದೇ ಸುದ್ದಿ ಇಲ್ಲ ಫಲಿತಾಂಶದ ಬಗ್ಗೆ. PDO ಹುದ್ದೆ ಆಕಾಂಕ್ಷಿಗಳು ಕಾಯ್ತಾ ಇದ್ದೀರಾ. ಎಸ್ಪೆಷಲಿ HK ಪರೀಕ್ಷೆಯಲ್ಲಿ ಏನೇನಾಯಿತು PDOದು ನಿಮ್ಗೆ ಗೊತ್ತೇ ಇದೆ. ಆ್ಯಂಡ್ ಅಗೇನ್ ನಾನ್ HKದು ಕೂಡ ರೀಸೆಂಟಾಗಿ ಕೀ ಉತ್ತರಗಳನ್ನು ಪ್ರಕಟ ಮಾಡಿದೆ. KPSC ಒಂದು ಸಾಂಪ್ರದಾಯಿಕ ಪದ್ಧತಿ ಅಂತಂದರೆ ಯಾವುದೇ ಪರೀಕ್ಷೆಗಳನ್ನು ಅವರು ಮಾಡಿದರೂ ಕೂಡ ಮಿನಿಮಮ್ 6 ಮಂತ್ಸ್ ಟೈಮ್ ತೊಗೊಂಡೇ ತೆಗೆದುಕೊಂಡಿರ್ತಾರೆ. ಅದು ಮಿನಿಮಮ್ ಹೇಳ್ತಾ ಇರೋದು ನಾನು 6 ಮಂತು ಫಲಿತಾಂಶಗಳು. ಮ್ಯಾಕ್ಸಿಮಮ್ 1 ಇಯರ್ 1.5 ಇಯರ್ವರೆಗೂ ಹೋಗಿರುವಂಥ ಈ ಹಿಂದಿನ ಇತಿಹಾಸ ಇದೆ. ಸೊ ಅದಕ್ಕೆ PDO ಪರೀಕ್ಷೆ ಬಗ್ಗೆ ಕೇಳ್ತಾ ಇದ್ರೆ ಅಗೇನ್ ಆ್ಯಂಡ್ ಅಗೇನ್ ಯಾವಾಗ ರಿಸಲ್ಟ್ ಬರ್ಬೋದು ಅಂತ ಒಂದಿಷ್ಟು ಮಾಹಿತಿ ಇದೆ. ಸೊ ಅದ್ರ ಬಗ್ಗೆ ತಿಳಿಸ್ತೀನಿ. ಎಸ್ಪೆಷಲಿ ನಿಮ್ಗೆ ಗೊತ್ತಿದೆ, ಒಂದಿಷ್ಟು ಬೇಸಿಕಾಗಿ ಹೇಳ್ಬಿಡ್ತೀನಿ. 16ನೇ ತಾರೀಕು ಮತ್ತು 17 ನವಂಬರ್ ಏನು PDO HK ಪರೀಕ್ಷೆ ನಡೆಯುತ್ತೆ, ಕನ್ನಡ ಭಾಷೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ. ಬಟ್ ಆ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸಿಂಧನೂರಿನ ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಸೀಲ್ ಓಪನ್ ಆಗಿ ಕೊಟ್ಟಿರುವಂಥದ್ದು. ಆ್ಯಂಡ್ ತಡವಾಗಿ ಪ್ರಶ್ನೆ ಪತ್ರಿಕೆ ಕೊಟ್ಟು ಹಲವಾರು ಜನ ಅಭ್ಯರ್ಥಿಗಳು ಪರೀಕ್ಷೆಯಿಂದ ವಂಚಿತರಾಗಿರೋದು ಗೊತ್ತೇ ಇದೆ. ಬಟ್ ಆ ವಿಷಯದ ಬಗ್ಗೆ ಹೋರಾಟ ಎಲ್ಲವೂ ಕೂಡ ಮಾಡಾಯಿತು. ಬಟ್ ಈ ಒಂದು ಸರ್ಕಾರ, ಅಲ್ಲಿನ ತಾಲೂಕು ಆಡಳಿತ ಎಲ್ಲರೂ ಸೇರಿ ವ್ಯವಸ್ಥಿತವಾಗಿ ಆ ಒಂದು ಪರೀಕ್ಷೆಯ ಅಕ್ರಮಕ್ಕೆ ಸಾಥ್ ನೀಡಿರುವಂಥದ್ದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಈಗ ಅದ್ರ ಬಗ್ಗೆ ಒಂದು ಅಪ್ಡೇಟ್ ಏನು ಅಂತಂದರೆ HK ಏನಾದರೂ ಅದ್ರ ಬಗ್ಗೆ ತನಿಖೆ ನಡೀತಿದೆಯಾ ಅಂದರೆ 100% ಶೋರ್ HK PDO ಪರೀಕ್ಷೆದು ತನಿಖೆ ಆಗಿದೆ. ರೀಸೆಂಟಾಗಿ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಆ ಒಂದು ಪರೀಕ್ಷೆಯಲ್ಲಿ FIR ಆಗಿರುವಂಥ 12 ಜನರಿಗೆ ಒಂದೊಂದು ನೋಟಿಸ್ ಬಂದಿತ್ತು KPSCಯಿಂದ. KPSC ಕಚೇರಿಯಲ್ಲಿ ಒಂದು ವಿಚಾರಣೆ ಇದೆ. ಮೀನ್ಸ್ ಅಲ್ಲಿ ಈಗ ಆಲ್ರೆಡಿ ಒಂದು ಸಮಿತಿಯನ್ನು ಮಾಡಿದ್ದಾರೆ, ಇದರಲ್ಲಿ ಏನು ಅಕ್ರಮ ಆಗಿದೆ ಇಲ್ವೋ ಅಂತ ಪರೀಕ್ಷೆ ಮಾಡೋಕ್ಕೆ. ಅಲ್ಲಿ ಒಂದು ಸಮಿತಿಗೆ ಇವರು FIR ಆಗಿರುವಂಥ ಅಭ್ಯರ್ಥಿಗಳು ಹೋಗಿ ಮಾಹಿತಿ ಕೊಟ್ಟು ಬಂದಿದ್ದಾರೆ ಏನೇನಾಗಿದೆ ಅಂತ. ಸೊ ಅದು ನಡೀತಾ ಇದೆ. ಸ್ಟಿಲ್ ಅದ್ರ ಬಗ್ಗೆ ಏನೂ ಕೂಡ ಡೌಟ್ ಇಟ್ಕೊಳ್ಳೋಕೆ ಹೋಗಬೇಡಿ. ಬಟ್ ಅಗೇನ್ ಇನ್ನೊಂದು ವಿಷಯ ಹೇಳ್ತೀನಿ. ಆಮೇಲೆ 12ನೇ ತಿಂಗಳು ಅಂದರೆ ಡಿಸೆಂಬರ್ 7 ಮತ್ತು 8ಕ್ಕೆ PDO ನಾನ್ HK ಎಕ್ಸಾಮ್ ನಡೆಯಿತು. ನಾನು ಕೂಡ PDO ನಾನ್ HK ಎಕ್ಸಾಮನ್ನು ಬರೆದಿದ್ದೀನಿ, ಗುರುಮಠಕಲ್ ಕೇಂದ್ರ, ಯಾದಗಿರಿ ಜಿಲ್ಲೆ. ಒಂದು ವಿಷಯ ಅಂತಂದರೆ ಇನ್ಮೇಲೆ ಆದರೂ KPSCಗೆ ನಾವು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ದಯವಿಟ್ಟು ಪರೀಕ್ಷಾ ಕೇಂದ್ರಗಳನ್ನು ಅಭ್ಯರ್ಥಿಗಳ ಆಯ್ಕೆ ಮೇರೆಗೆ ಕೊಡಬೇಕು ಅಂತ ನಾವು ಕೇಳ್ತೀವಿ. ಕಾರಣ ಎಲ್ಲಿಂದನೋ ಎಲ್ಲೆಲ್ಲೋ ಪರೀಕ್ಷಾ ಕೇಂದ್ರಗಳನ್ನ ಹಾಕ್ತಾರೆ, ತುಂಬ ಸಮಯ ಬರೀ ಪರೀಕ್ಷಾ ಕೇಂದ್ರ ತಲುಪೋದಕ್ಕೆ ಆಗಿಬಿಡುತ್ತೆ. ಸೊ ಅದು ಒಂದು ಕಾರಣ. ಆ್ಯಂಡ್ ಈ ವಿಷಯದ ಬಗ್ಗೆ ಇಷ್ಟು ಮಾಹಿತಿ ಇದೆ. ಆ್ಯಂಡ್ ನಾನ್ HK PDO ಎಕ್ಸಾಮ್ ಬಗ್ಗೆ ಒಂದು ಇನ್ಫಾರ್ಮೇಷನು. ಒಟ್ಟು ನಾನ್ HK PDO ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿದಂಥ ತೋರೋ ಸಂಖ್ಯೆ ಎಷ್ಟಿತ್ತು ಅಂತಂದರೆ 3,86,099 ಜನ ಅಪ್ಲಿಕೇಶನ್ ಹಾಕಿದರು. ಪರೀಕ್ಷೆ ಬರೆದವರು 2,02,702 ಜನ. ಇನ್ನು 1,83,000 ಜನ ಆಬ್ಸೆಂಟ್ ಆಗಿದ್ದಾರೆ. ಹಾಗಾದರೆ ಒಟ್ಟು ಒಂದು ಹುದ್ದೆಗೆ, ನಾನ್ HK ಒಂದು ಹುದ್ದೆಗೆ 1,352 ಅಭ್ಯರ್ಥಿಗಳು ಕಾಂಪಿಟೇಷನ್ ಕೊಟ್ಟಂಗೆ ಆಗುತ್ತೆ ಒಂದು ಪೋಸ್ಟ್ಗೆ. ಸೊ ಇದು ನಾನ್ HK PDO ಎಕ್ಸಾಮ್ದು ಮಾಹಿತಿ. ಹಾಗಾದರೆ ಈಗ ಆಲ್ರೆಡಿ ಕೀ ಉತ್ತರ ಎಲ್ಲವೂ ಕೂಡ ಬಂದಿದೆ. ಇದ್ರ ಬಗ್ಗೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ದು ಕೂಡ ಒಂದು ಮಾಹಿತಿಯನ್ನು ಮಾಡಿದ್ದೀನಿ. ಸೊ ಅದನ್ನು ಕೂಡ ವಿಡಿಯೋದಲ್ಲಿ ನಿಮಗೆ ಒಂದು 2-3 ದಿನಗಳಲ್ಲಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಬಟ್ ಫಲಿತಾಂಶದ ಬಗ್ಗೆ ನಾನು ಸ್ವತಃ ಪಡ್ಕೊಂಡಿರುವಂಥ ಮಾಹಿತಿ ಏನಿದೆ ಅಂತಂದರೆ, ಈ ಒಂದು ಏಪ್ರಿಲ್ ಕೊನೆಯ ವಾರದಲ್ಲಿ, ಅಂದರೆ ಇದೇ ತಿಂಗಳ ಕೊನೆಯ ವಾರ ಅಥವಾ ಮೇ ಮೊದಲ ವಾರದಲ್ಲಿ ಅಷ್ಟರಲ್ಲಿ 1/3 ಲಿಸ್ಟನ್ನು ಬಿಡುವಂಥ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಬಟ್ ಅದು ಇನ್ನೂ ಎಷ್ಟರ ಮಟ್ಟಿಗೆ KPSC ಈ ಬಗ್ಗೆ ಖಚಿತ ಇದೆ ಅನ್ನೋದಿನ್ನೂ ಕನ್ಫರ್ಮ್ ಇಲ್ಲ. ಒಟ್ಟಲ್ಲಿ ಒಂದು ಎಕ್ಸ್ಪೆಕ್ಟೆಡ್, ಅಂದರೆ ತುಂಬ ಜನ ಕೇಳ್ತಾ ಇದ್ರು, ಒಂದು ಎಕ್ಸ್ಪೆಕ್ಟೆಡ್ ಅಂತ ಇರೋದು ಏಪ್ರಿಲ್ ಕೊನೆಯ ವಾರ ಅಥವಾ ಮೇ ಮೊದಲ ವಾರದಲ್ಲಿ 1/3 ಲಿಸ್ಟ್ HKದು, ಇದು ನಾನ್ HKದು ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ. ಆ್ಯಂಡ್ ಅಗೇನ್ ಈ ಒಂದು 12 ಜನರ ಮೇಲೆ ಆಗಿರೋ FIR ಬಗ್ಗೆ, ಅದ್ರ ಬಗ್ಗೆ ಆಲ್ರೆಡಿ ನಾನು ಹೇಳಿದಂತೆ ಒಂದು ತನಿಖೆ ಅಂದರೆ ಮೀನ್ಸ್ ಒಂದು ಸಮಿತಿಯ ಮೂಲಕ ಅಲ್ಲಿ ರಚನೆ ಮಾಡಿ ಇಲ್ಲೊಂದು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ಆಗ್ತಾ ಇದೆ. ಆಲ್ರೆಡಿ ಒಂದು ನಾನು ವಿಡಿಯೋದಲ್ಲಿ ತಿಳಿಸಿದ್ದೆ. ಅದ್ರ ಬಗ್ಗೆ ಏನೋ ಡೌಟ್ ಇದ್ದರೆ ನಾನು ಬೇಕಿರೋ ಸಂಬಂಧಪಟ್ಟ ಒಂದು ನೋಟಿಸ್ ಬಂದಿರುವಂಥದ್ದು ಇದೆ ನನ್ನ ಹತ್ರ. ಅದನ್ನು ಯಾರಿಗಾದರೂ ಡೌಟ್ ಇದ್ದರೆ ಕೇಳ್ಬೋದು, ಅಂಥವ್ರಿಗೆ ನಾನು ಕಳಿಸ್ಕೊಡ್ತೀನಿ. ಬೇಕು ಆ ಮಾಹಿತಿ, ಹೆಚ್ಚಿನ ಮಾಹಿತಿ ಏನಾದರೂ ಬೇಕಂದ್ರೆ ತಿಳ್ಕೊಳ್ಳಿ. ಅಗೇನ್ ಒಂದು ಇಷ್ಟೆಲ್ಲ ಆದರೂ ಕೂಡ ಹೋರಾಟ ಎಲ್ಲ ಕೂಡ ಮಾಡಿ ಆಯಿತು. ಅಲ್ಲಿ ಅವತ್ತು ಎಷ್ಟೋ ಜನ ಪರೀಕ್ಷೆಯಿಂದ ವಂಚಿತರಾಗಿದ್ದರು. ಕೇವಲ ಸಿಂಧನೂರಿನಲ್ಲಿ ಮಾತ್ರ ಅಲ್ಲ, ಗುಲ್ಬರ್ಗದ ಗುಡ್ ಶಫರ್ಡ್ ಆ ಶಾಲೆಯಲ್ಲೂ ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಪರೀಕ್ಷಾ ಕೇಂದ್ರದಲ್ಲಿ ಆಗಿರುವಂಥದ್ದು. ಬಟ್ ಏನು ಮಾಡೋಕ್ಕಾಗುತ್ತೆ, ವ್ಯವಸ್ಥೆಯಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಅದೇ ಒಂದು ದಾರಿ ಹಿಡಿದುಬಿಟ್ಟಾಗ ಖಂಡಿತವಾಗಿಯೂ ಅಸಹ್ಯ ಅನಿಸುತ್ತೆ. ಈ ರೀತಿ ಪರೀಕ್ಷೆಗಳನ್ನು ಬರೆದು ವರ್ಷವಿಡೀ ಶ್ರಮ ಹಾಕಿ 6-7 ವರ್ಷದ ನಂತರ ನೋಟಿಫಿಕೇಷನ್ ಆಗಿರುತ್ತೆ. ಅದರಲ್ಲೂ ಒಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗುವಂಥವ್ರು, ಅವ್ರಿಗೂ ಒಂದು ಘನತೆ, ಗೌರವ, ಒಂದು ಒಳ್ಳೆಯ ಹುದ್ದೆ ಅನ್ನೋ ಆಶೆ ಆಕಾಂಕ್ಷೆಗಳು ಎಲ್ರಿಗೂ ಕೂಡ ಇರುತ್ತೆ. ಒಟ್ಟಾರೆ ಫಲಿತಾಂಶದ ಬಗ್ಗೆ ಇಷ್ಟು ಮಾಹಿತಿ ಇದೆ, ಆ್ಯಂಡ್ ಪರೀಕ್ಷೆಯ ಬಗ್ಗೆ ಇಷ್ಟು ಮಾಹಿತಿ ಇದೆ.
ಇನ್ ಕೇಸ್ ಇನ್ನೂ ಏನಾದರೂ PDO ಪರೀಕ್ಷೆ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು, ಯಾವುದಾದ್ರೂ ನಿಮಗೆ ಡೌಟ್ ಇದೆ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ಮಾಹಿತಿನ ತಿಳಿಸ್ತೀನಿ. ಯಾವುದೇ ಕಾರಣಕ್ಕೂ ಕೂಡ ನೀವು ಈ ಒಂದು ವಿಷಯದ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಅಪ್ಕಮಿಂಗ್ ನೋಟಿಫಿಕೇಷನ್ಗಳು ಸದ್ಯಕ್ಕೆ ಯಾವುದೂ ಇಲ್ಲ. ಹಲವಾರು ಜನರಿಗೆ ನಾನೊಂದು ಒಳ್ಳೆಯ ಸಲಹೆ ನೀಡೋದೇನು ಅಂತಂದರೆ, ಈಗ ಆಲ್ರೆಡಿ ತುಂಬ ಜನ ನನ್ನ ಸ್ನೇಹಿತರು BMTC ಆಗಿರ್ಬೋದು, VA ಆಗಿರ್ಬೋದು, ಹಲವಾರು ಹುದ್ದೆಗಳಿಗೆ ಆಯ್ಕೆ ಆಗಿದ್ದಾರೆ. ಅವರು ಪಾಪ ಈಗ ಆಯ್ಕೆ ಆಗಿರುವಂಥ ಹುದ್ದೆಗಳನ್ನ ಖಂಡಿತವಾಗಿ ಹೋಗುವಂಥದ್ದು ಒಂದು ಒಳ್ಳೆಯ ವಿಚಾರ. ಕಾರಣ ಯಾವಾಗ ಏನು ನೋಟಿಫಿಕೇಷನ್ ಆಗುತ್ತೆ, ಯಾವಾಗ ಏನು ಫಲಿತಾಂಶ ಬರುತ್ತೆ, ಯಾವ ಫಲಿತಾಂಶ ಕೋರ್ಟ್ಗೆ ಹೋಗುತ್ತೆ, ಏನೇನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಸಿಕ್ಕ ಹುದ್ದೆಗೆ ಜಾಯ್ನ್ ಆಗಿ ಸದ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸ್ಕೊಂಡು ಒಂದು ಉತ್ತಮ ಜೀವನ ನಡೆಸೋದಕ್ಕೆ ದಾರಿ ಮಾಡಿಕೊಳ್ಳೋದು ಖಂಡಿತವಾಗಿ ಒಳ್ಳೆಯ ನಿರ್ಧಾರ. ಅದನ್ನು ಯಾರೂ ಕೂಡ ನಿರ್ಲಕ್ಷ್ಯ ಮಾಡಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.